ಹುಣಸೂರು ತಾಲೂಕಿನ ಸಂಜೀವಿನಿ ನಗರ ಗ್ರಾಮದಲ್ಲಿ ಮುಖಂಡೇಶ್ವರ ಮತ್ತು ಬಸಪ್ಪ ದೇವಸ್ಥಾನದ ಉದ್ಘಾಟನೆ ಹಾಗೂ ಚಾಮುಂಡೇಶ್ವರಿ ಹಬ್ಬದ ಆಚರಣೆ ವಿಚಾರವಾಗಿ ಎರಡು ಸಮುದಾಯಗಳ ನಡುವೆ ಭಿನ್ನಾಭಿಪ್ರಾಯ ಉಂಟಾಗಿದ್ದು ಗ್ರಾಮದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ. 2025ರ ಡಿಸೆಂಬರ್ ತಿಂಗಳಲ್ಲಿ ದೇವಸ್ಥಾನದ ಉದ್ಘಾಟನೆ ನಡೆಯಲಿದೆ. ಈ ಸಂದರ್ಭದಲ್ಲಿ ನಾಯಕ ಸಮುದಾಯದ ಸ್ವಾಮೀಜಿ ಶ್ರೀ ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮೀಜಿ ಅವರನ್ನು ಕರೆಸುವ ವಿಚಾರಕ್ಕೆ ಸಂಬಂಧಿಸಿದಂತೆ ನಾಯಕ ಸಮುದಾಯದ ಕೆಂಡಗಣ್ಣಪ್ಪ ಎಚ್ಎನ್ ಮತ್ತು ಒಕ್ಕಲಿಗ ಗೌಡ ಸಮುದಾಯದ ಸೂರ್ಯಕುಮಾರ್ ಅವರ ನಡುವೆ ವಾಗ್ವಾದ ಶುರುವಾಗಿದೆ. ಸದ್ಯ ಈ ವಿಚಾರದಿಂದ ಗ್ರಾಮದಲ್ಲಿ ಎರಡು ಸಮುದಾಯಗಳ ನಡುವೆ ಗೊಂದಲ ಹೆಚ್ಚಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಮಧ್ಯಪ್ರವೇಶಿಸಿ ಶೀಘ್ರವಾಗಿ ಇತ್ಯರ್ಥಪಡಿಸಬೇಕೆಂದು ನಾಯಕ ಸಮುದಾಯ ಒತ್ತಾಯಿಸಿದೆ. ನಮ್ಗೆ ಅನ್ಯಾಯ ಆಗಿದೆ. ಏನಕ್ಕೆ ಅಂತಂದರೆ ನಾವು ಅವ್ರನ್ನ ಬಿಟ್ಟು ಮಾಡ್ತಾ ಇಲ್ಲ. ಅವರು ನಾವೆಲ್ಲ ಒಂದುಗೂಡಿ ಹಬ್ಬ ಮಾಡೋಣ ಅಂತ ತೀರ್ಮಾನ ಮಾಡಿದ್ವಿ. ಅವರು ಅದಕ್ಕೆ ಒಪ್ಪಿಗೆ ಕೊಡ್ತಾ ಇಲ್ಲ, ನಮಗೆ ಲೆಕ್ಕನೂ ಕೊಡ್ತಾ ಇಲ್ಲ. ಮತ್ತು ನಮಗೆ ಕೀಳು ಜನ ಅಂತ ಇಂಗಿಡಿಸಿ ಕೇವಲ ಮಾತಾಡ್ತಾರೆ. ಅವರು ಹೊರಗಡೆ ಎಲ್ಲ ಮಾತಾಡ್ತಾ ಇದ್ದಾರೆ. ಆದ್ದರಿಂದ ನಾವು ಎಲ್ಲ ಒಟ್ಟಿಗೆ ಸೇರಿ ಮಾರಿಗುಡಿ ಹತ್ರ ನಾವು ಹಬ್ಬ ಮಾಡೋಣ ಅಂತ ತೀರ್ಮಾನ ಮಾಡೋದು. ಅವರು ಹೊರಗಡೆ ಹೋಗಿ ಇಂಗಿಡಿಸ್ಕೊಂಡು ಮಾಡೋದ್ರಿಂದ ನಾವು ಇದನ್ನು ನಿಮಗೆ ತಿಳಿಸ್ತಾ ಇದ್ದೀವಿ. ನೀವು ಮುಂದಕ್ಕೆ ಏನು ಪ್ರಯತ್ನ ಮಾಡಬೇಕು ಅನ್ನೋದಿರೋದು ಮಾಡಿ. ಈ ದಿನ ನಡೀತಾ ಇರತಕ್ಕಂಥ ಸಂಜೀವಿ ನಗರದಲ್ಲಿ ನಡೀತಾ ಇರತಕ್ಕಂಥ ಚಾಮುಂಡಿ ಹಬ್ಬವನ್ನು ನಾಯಕ ಜನಾಂಗವನ್ನು ದೂರ ಇಟ್ಟು ಮಾಡುತ್ತಿರುವ ಇತರ ಸಮುದಾಯದವರಿಗೆ ನಮ್ಮ ನಾಯಕ ಸಮಾಜದ ಪರವಾಗಿ ಧಿಕ್ಕಾರ. ನಾಯಕ ಸಮುದಾಯವನ್ನು ದೂರ ಇಟ್ಟು ಚಾಮುಂಡಿ ಹಬ್ಬನ ಮಾಡುತ್ತಿರುವ ಇತರ ಸಮುದಾಯಗಳಿಗೆ ನಾಯಕ ಸಮುದಾಯದ ಪರವಾಗಿ ಧಿಕ್ಕಾರ. ಇತರ ಸಮಾಜಗಳು ನಮ್ಮನ್ನು ದೂರ ಇಟ್ಟು ಮಾಡುತ್ತಿರುವ ಹಬ್ಬಗಳಿಗೆ ನಾಯಕ ಸಮಾಜದ ಪರವಾಗಿ ಧಿಕ್ಕಾರ. ನಾನು ರವಳಯ್ಯ ಅಂತ ಪೂಜೆ ಮಾಡ್ಕೊಂಡು ಮಾರಿಗುಡಿಯಲ್ಲಿ 35 ವರ್ಷದಿಂದ ಪೂಜೆ ಮಾಡ್ತಾಯಿದ್ದೆ. ಈಗ ಒಂದು 10 ವರ್ಷದಿಂದ ಚಾಮುಂಡಮ್ಮನ ಉದ್ಭವ ಮಾಡ್ಕೊಂಡು ಪೂಜೆ ಮಾಡ್ತಾಯಿದ್ದೀವಿ. ಅದರ ದೇಶದಿಂದ ಈಗ ನಮ್ಮನ್ನು ಯಾವುದಕ್ಕೂ ಕರೀದೇನೆ ಏಕೈಕವಾಗಿ ಇವನು ವಾಲ್ಮೀಕಿ ಸಂಘದ ನಾಯಕ, ಇವನಲ್ಲಿ ಪೂಜೆ ಮಾಡಿಸ್ಬಾರ್ದು ಅಂದ್ಬಿಟ್ಟು ಹೇಳ್ಬಿಟ್ಟು ಇವರು ಕರ್ಕೊಂಬಂದು ಬೇರೆಯವರ ಪೂಜೆ ಮಾಡಿಸ್ತಾ ಇದ್ದಾರೆ. ಅದರಿಂದ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಅವರು ಏನೋ ಬಂದು ನಮ್ಮನ್ನು ಏನು ಎತ್ತಂತ ರಕ್ಷಣೆ ಮಾಡಿಲ್ಲ. ಈಗ ಅದರ ದೇಶದಿಂದ ನಿಮ್ಮಲ್ಲಿ ಕೇಳ್ಕೊತಾ ಇರೋದೇನೆಂದರೆ ನಮ್ಮ ನಾಯಕ ಜನಾಂಗಕ್ಕೆ ಭಾರಿ ನೋವಾಗಿದೆ. ಇವತ್ತು ಅವರು ನನ್ನನ್ನು ಬಿಟ್ಟು ಪೂಜೆ ಮಾಡ್ತಾ ಇರೋದ್ರಿಂದ ನನಗೆ ಭಾರಿ ನೋವಾಗಿದೆ. ಬೆಳಿಗ್ಗೆ ಪೂಜೆಗೂ ಸದಾ ಬಂದು ಮಾರಿಗುಡಿ ಪೂಜೆ ಮಾಡುವಂತ ಹೇಳಿಲ್ಲ. ಈಗ 8:30ವರೆಯಲ್ಲಿ ಬಂದು ಪೂಜೆ ಮಾಡುವಂತ ಹೇಳಿದ್ದಾರೆ. ಏಕೈಕವಾಗಿ ನಾನು ಏನು ಮಾಡಬೇಕಾಗದ್ದು, ಈಗ ಬಂದು ಪೂಜೆ ಮಾಡ್ತಾಯಿದ್ದೀನಿ. ಸ್ಟೇಷನಲ್ಲಿ ಹೋಗಿ ಮನವಿ ಕೊಟ್ಟಾಗ ಅವರೇನು ಹೇಳ್ತಾರೆ, ನೀವು ಇದು ತಾಲೂಕು ಆಫೀಸಲ್ಲಿ ಹೋಗಿ ಇವ್ರ ಹತ್ರ ಪರ್ಮಿಷನ್ ತಗೊಬನ್ನಿ ಅಂತ ಹೇಳ್ತಾರೆ. ನಾವು ತಿರ್ಗಾ DOSP ಆಫೀಸ್ಗೆ ಹೋಗ್ತೀವಿ. ಆಫೀಸ್ಗೆ ಹೋದಾಗ ಅಲ್ಲಿ ಪರ್ಮಿಷನ್ ಸಿಕ್ಕಲ್ಲ. ಇವ್ರಿಗೆ ಪರ್ಮಿಷನ್ ಸಿಗ್ತಾ ಇರುವ ಇವರು ಹಬ್ಬ ಮಾಡ್ತಾ ಇರೋದು ದಬ್ಬಾಳಿಕೆ ಮಾಡ್ಕೊಂಡು ನಮ್ಮ ಜನ. ಸರ್, ಈಗ ನಾಯಕ ಸಮುದಾಯನ ಬಿಟ್ಟು ಈ ಥರ ಹಬ್ಬಗಳು ಮಾಡ್ತಿದ್ದಾರೆ, ಇಲ್ಲ ಬೇರೆ ಏನಾದ್ರು ಸಮುದಾಯಗಳು ಸೇರ್ಕೊಂಡಿದೆಯಾ ಸರ್? ನಾಯಕ ಸಮಾಜ ಬಿಟ್ಟು ಮಾಡ್ತಾ ಇರೋದು ಅವರು. ನಾವು ವಾಲ್ಮೀಕಿ ಜಯಂತಿ ಮಾಡ್ದೋ ಅವಾಗಿಂದ ಬೇರೆ ಸಮುದಾಯ ಜನನ ನಮ್ಮ ಮೇಲೆ ಎತ್ತಿ ಕಟ್ಟಿ ಈಗ ಅವರು ನಮ್ಮನ್ನು ದೂರ ಮಾಡಿ ಅವರು ಹಬ್ಬ ಮಾಡ್ತಾರೆ. ಅಂದರೆ ವಾಲ್ಮೀಕಿ ಜಯಂತಿ ಮಾಡಿದ್ದೆ ತಪ್ಪಾಗ್ಬಿಡುತ್ತಾ ಅಂತ ಆಗಲ್ಲ ಅವ್ರಿಗೆ. ಅದನ್ನೇ ಟಾರ್ಗೆಟ್ ಇಟ್ಕೊಂಡು ಈ ಥರ ಮಾಡ್ತಾಯಿದ್ದಾರೆ. ಕೀಳಾಗಿ ನೋಡ್ತಾ ಇದ್ದಾರೆ ನಮ್ಮನ್ನು. ಏನು ಹೇಳ್ತೀರಿ ಹಾಗಾದ್ರೆ ಈ ಥರ ಸರ್? ಏನು ಹೇಳ್ತೀರಿ? ನನ್ನ ಹೆಸರು ಶಿವಕುಮಾರ್ ಅಂತ ಹೇಳಿ ನಾನು ವಾಲ್ಮೀಕಿ ಸಂಘದ ಸದಸ್ಯನಾಗಿರ್ತೀನಿ. ನಮ್ಮ ಗ್ರಾಮದಲ್ಲಿ ಇವತ್ತು ಚಾಮುಂಡೇಶ್ವರಿ ಹಬ್ಬನ ವಾಲ್ಮೀಕಿ ಜನಾಂಗದವ್ರನ್ನ ಬಿಟ್ಟು ಹಬ್ಬ ಮಾಡ್ತಿದ್ದಾರೆ. ಅಂದರೆ ಊರಿಂದ ಪಕ್ಕದಲ್ಲಿ ಸೂರ್ಯಕುಮಾರ್ ಅವ್ರ ಜಮೀನಿದೆ, ಆ ಜಮೀನು ಹತ್ರ ಹಬ್ಬ ಮಾಡ್ತಾಯಿದ್ದಾರೆ. ಹಿಂಗೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಹಿಂಗೆ ನಮಗೆ ತೊಂದರೆ ಆಗ್ತಾಯಿದೆ, ನಮ್ಮನ್ನು ಬಿಟ್ಟು ಹಬ್ಬ ಮಾಡ್ತಾಯಿದ್ದಾರೆ ಅಂತ ಹೇಳಿ ಬೇರೆ ಕೋಮ್ನವರೆಲ್ಲ ಸೇರಿಸ್ಕೊಂಡು ಹಬ್ಬ ಮಾಡ್ತಾಯಿದ್ದಾರೆ ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ಕೊಡ್ತೀವಿ. ಪೊಲೀಸ್ನವರು ಬಿಳ್ಕೆರೆ ಪೊಲೀಸ್ ಸ್ಟೇಷನಲ್ಲಿ ಪೊಲೀಸವ್ರು ಹೇಳ್ತಾರೆ, ನೀನು ಒಬ್ಬನೇ ಮಾಡೋದಾದರೆ ಹಬ್ಬ ನೀನು ಒಬ್ಬನೇ ಮಾಡು ನಿನ್ನ ಜಾಗದಲ್ಲಿ, ಬೇರೆ ಕೋಮಿನವ್ರನ್ನೆಲ್ಲನೂ ಕರ್ಕೊಂಡು ಹಬ್ಬ ಮಾಡಬೇಡ. ನೀನು ಅದೇ ರೀತಿ ಹಬ್ಬ ಮಾಡ್ತೀನಿ ಅಂದರೆ DC ಆಫೀಸ್ ಹತ್ರ, ತಾಲೂಕು ಆಫೀಸ್ ಹತ್ರ ಹೋಗ್ಬಿಟ್ಟು ಪರ್ಮಿಷನ್ ತಗೊಂಡು ಮಾಡು, ಇಲ್ಲ ಅಂದರೆ ಮಾಡಬೇಡ, ಪರ್ಮಿಷನ್ ಕೊಡಲಿಲ್ಲ ಅಂದರೆ ಮಾಡಬೇಡ ಅಂತ ಹೇಳಿದ್ದಾರೆ. ಅಂಥದ್ರಲ್ಲೂ ಅವರು ಪರ್ಮಿಷನ್ ಕೊಟ್ಟಿರೋದಿಲ್ಲ, ತಾಲ್ಸೇದಾರು ಸಿಕ್ಕಿರೋದಿಲ್ಲ, ಪರ್ಮಿಷನ್ ಕೊಟ್ಟಿರೋದಿಲ್ಲ. ಅಂಥದ್ರಲ್ಲೂ ಇವರು ಹಬ್ಬನ ಮುಂದುವರಿಸಿ ಮಾಡ್ತಾಯಿದ್ದಾರೆ. ಆ ಹಬ್ಬಕ್ಕೆ ನನ್ನ ಹೆಸರು ಕೆಂಡಗಣ್ಣಪ್ಪ ಎಚ್ಎನ್ ಅಂತೇಳಿ ಸಂಜೀವಿ ನಗರದ ಶ್ರೀ ಮಹರ್ಷಿ ವಾಲ್ಮೀಕಿ ಸಂಘದ ಅಧ್ಯಕ್ಷನಾಗಿರ್ತೇನೆ. ಕಳೆದ ಸೆಪ್ಟೆಂಬರ್ನಲ್ಲಿ ನಮ್ಮೂರಲ್ಲಿ ಮುಕ್ಕಣ್ಣೇಶ್ವರ 3 ಕಣ್ಣು 3 ಕೊಂಬಳ್ಳ ಒಂದು ಬಸಪ್ಪನ ದೇವಸ್ಥಾನದ ಉದ್ಘಾಟನೆ ಇರುತ್ತೆ. ಆ ಉದ್ಘಾಟನೆಗೆ ನಮ್ಮ ನಾಯಕ ಜನಾಂಗದ ಸ್ವಾಮೀಜಿಯಾದ ರಾಜನಹಳ್ಳಿ ಮಠ ಶ್ರೀ ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮೀಜಿನ ಕರೆಸಬೇಕು ಅಂತ ಗ್ರಾಮದ ಯಜಮಾನರಾದ ಸೂರ್ಯಕುಮಾರ್ ಅವರಲ್ಲಿ ಮನವಿ ಮಾಡ್ತೀವಿ.
ಅವ್ರೇನು ಮಾಡ್ತಾರೆ, ನಿಮ್ಮದೊಂದು ಸಮಾಜನ, ನಿಮ್ಗೆ ಬರೋ ಸ್ವಾಮೀಜಿ ಇದ್ದಾರಾ ಅಂದ್ಬಿಟ್ಟು ಸ್ವಲ್ಪ ಕೀಳಾಗಿ ನಮ್ಮನ್ನು ಮಾತಾಡ್ತಾರೆ. ಆಗ ಈ ವಿಚಾರ ಬಂದಾಗ ನಾವು ಗ್ರಾಮದ ಯಜಮಾನರನ್ನ ಕೇಳ್ತೀವಿ, ನಮಗೂ ಸ್ವಾಮೀಜಿ ಇದ್ದಾರೆ, ನಮಗೂ ಒಂದು ಸಮುದಾಯ ಇದೆ, ನಮ್ಮದು ಬಲವಾದ ಸಮುದಾಯ, ನಾಯಕ ಏನವ್ರ ಸಮುದಾಯ ಹೆಸರು? ಸೂರ್ಯಕುಮಾರ್ ಅಂತೇಳಿ. ಅವರು ಸಮುದಾಯನ ಕೇಳ್ತೀವಿ, ನಮ್ಮ ಸಮುದಾಯನೂ ಬಲಿಷ್ಠವಾದ ಸಮುದಾಯನೇ, ನಮಗೊಬ್ಬ ಸ್ವಾಮೀಜಿ ಇದ್ದಾರೆ, ಕರೆಸಲೇಬೇಕು ಅಂತ ಕೇಳಿದಾಗ, ನಿಮ್ಮ ಸಮುದಾಯದ ಸ್ವಾಮೀಜಿನ ಕರ್ಸೋಕ್ಕಾಗಲ್ಲ ಈ ಫಂಕ್ಷನ್ಗೆ, ಮುಂದೆ ಯಾವ ಥರ ಬೇಕಾದರೆ ಕರ್ಸ್ಕೊಂಡು ಸಪ್ರೇಟಾಗಿ ಏನಾದ್ರು ಫಂಕ್ಷನ್ ಮಾಡೋಣ ಅಂತ ಹೇಳ್ತಾರೆ. ಇಲ್ಲ, ನಾವು ಈ ಗ್ರಾಮದಲ್ಲಿ 80 ಕುಟುಂಬಗಳಿದ್ದು 45 ಕುಟುಂಬಗಳು ನಾವೇ ನಾಯಕ ಜನಾಂಗದವರಿದ್ದು ಸ್ವಾಮೀಜಿನ ಕರೆಸಲೇಬೇಕು, ಕರೆಸದೇ ಇದನ್ನು ಹಬ್ಬ ಮಾಡೋಕ್ಕೆ ಬಿಡಲ್ಲ ಅಂತ ಅವರದ್ದು ಹೋರಾಟಕ್ಕೆ ನಿಂತೀವಿ. ಅದರ ಪರಿಣಾಮವಾಗಿ ಕೊನೆಗೆ ಒಂದು ತೀರ್ಮಾನ ತಗೊಂಡು ಸ್ವಾಮೀಜಿನ ಕರೆಸ್ತಾರೆ. ಕರೆಸಿದ್ಮೇಲೆ ಏನು ಮಾಡ್ತಾರೆ, ನಾವು ಯಾರು ಹೋರಾಟ ಮಾಡಿರ್ತೀವಿ ಸ್ವಾಮೀಜಿನ ಕರೆಸಲೇಬೇಕು ಅಂತ, ಆ 20 ಕುಟುಂಬಗಳನ್ನು ಈ ಉದ್ಘಾಟನಾ ಸಮಾರಂಭದಿಂದ ದೂರ ಇಟ್ಟು ಉದ್ಘಾಟನೆಯನ್ನು ಆಚರಣೆ ಮಾಡ್ತಾರೆ. ನಾವು ಬಸಪ್ಪನ ಮೇಲೆ ಇರ್ತಕ್ಕಂಥ ಗೌರವವನ್ನು ಮುಂದಿಟ್ಟುಕೊಂಡು ಆ ಉದ್ಘಾಟನೆಗೆ ಯಾವುದೇ ತೊಂದರೆ ಗಲಭೆಗಳನ್ನು ಮಾಡಿರೋದಿಲ್ಲ. ಈ ವಿಚಾರವಾಗಿ ನಮಗೂ ಅವ್ರಿಗೂ ಒಂದು ಸಣ್ಣ ಪುಟ್ಟ ಗಲಾಟೆಗಳಾಗಿ ಮುಖಮನಸ್ಸು ಇದ್ದೇ ಇರುತ್ತೆ. ಅದಾದ ನಂತರದಲ್ಲಿ ನಾವು ನಮ್ಮ ಸಮುದಾಯದಿಂದ ಸುಮಾರು 5 ಲಕ್ಷ ಹಣಗಳನ್ನು ದೇವಸ್ಥಾನಕ್ಕೆ ವಂತಿಕೆಯಾಗಿ ಕೊಟ್ಟಿರ್ತೇವೆ. ಮೊನ್ನೆನೂ ಕೂಡ ಅವರ ಎಲ್ಲ ನಾಯಕ ಜನಾಂಗದ ಯಜಮಾನರುಗಳನ್ನ ಕರೆದು ನಾವು ಈ ಹಬ್ಬನ ಒಟ್ಟಾಗಿ ಮಾಡೋಣ ಅಂತ ಕೇಳ್ಕೊತೀವಿ. ಬೇರೆ ಯಜಮಾನರುಗಳೆಲ್ಲ ಒಪ್ಕೊಳ್ಳೋಕೆ ರೆಡಿ ಇದ್ರೂ ಈ ಸೂರ್ಯಕುಮಾರ್ ಅನ್ನೋ ವ್ಯಕ್ತಿ ಯಾವುದೇ ಕಾರಣಕ್ಕೂ ನಾನು ಹಬ್ಬ ಮಾಡೋಕ್ಕೆ ಬಿಡಲ್ಲ, ಸಪ್ರೇಟಾಗೇ ಮಾಡೋಣ ಅಂತೇಳಿ ಎಲ್ಲರನ್ನ ಒಗ್ಗೂಡಿಸಿ ನಿನ್ನೆ ಬೆಳಗ್ಗೆ ಮಾರಮ್ಮನ ಗುಡಿ ಹತ್ರ ಇಷ್ಟು ವರ್ಷ ನಡೀತಾ ಇದ್ದಂತಕ್ಕಂಥ ಜಾಗದಲ್ಲಿ ಹೋಗಿ ಚಪ್ರ ಹಾಕೋಕ್ಕೆ ರೆಡಿ ಮಾಡ್ತಾರೆ. ಆಗ ನಮ್ಮ ಕುಲದ ಯಜಮಾನರಾದ ಶಿವಣ್ಣವ್ರು ಹೋಗಿ, ಈ ಜಾಗದಲ್ಲಿ ಮಾಡಿದ್ರೆ ಘರ್ಷಣೆಗಳಾಗುತ್ತೆ, ಈ ಜಾಗದಲ್ಲಿ ಮಾಡಬೇಡಿ ನೀವು ಅಂತೇಳಿ ತಡೀತಾರೆ. ಆಗ ಅವ್ರ ಸ್ವಂತ ಜಾಗದಲ್ಲಿ ಕುಟ್ವಾಡಿ ಸೂರ್ಯ ನಂಬರ್ 45ರಲ್ಲಿ ಅವರ ರೋಡ್ ನಮ್ಮ ಸಂಜೀವಿನಗರ ಗ್ರಾಮದ ಎದುರುಗಡೆ ಇರ್ತಕ್ಕಂಥ ಜಮೀನಲ್ಲಿ ಹೋಗಿ ಚಪ್ರ ಹಾಕೊತಾರೆ. ನಾವು ಯಾವುದಕ್ಕೂ ನಮ್ಮ ಹುಡುಗರುಗಳು ಯಾರಾದರೂ ಹೋಗಿ ಗಲಾಟೆ ಮಾಡ್ಬೋದು ಅಥವಾ ನಮ್ಮ ಸಮುದಾಯಕ್ಕೆ ಯಾವ್ದಾರ ಒಂದು ಕೆಟ್ಟ ಹೆಸರು ಬರ್ಬೋದು ಅಂತೇಳಿ ನಾವು ಬಿಳಿಕೆರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಮನವಿಯನ್ನು ಕೊಡ್ತೇವೆ.